ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ದೊಡ್ಡ ಜೈ ಭೀಮ್ ಹೇಳಿ ಸರ್. ಇವತ್ತು ನಮಗೆಲ್ಲ ಗೊತ್ತೇ ಇದ್ದಕ್ಕೆ 2014 ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಬಂದಾದ್ಮೇಲೆ ಕೇಂದ್ರದ ಮಂತ್ರಿ ಅನಂತ್ ಕುಮಾರ್ ಅವರು ಏನಂದ್ರು, ನಾವು ಅಧಿಕಾರ ಬಂದಿರೋದೇ ಸಂವಿಧಾನ ತೆಗೆಯಕ್ಕಂತ ಹೇಳಿರೋದು ನಮಗೆಲ್ಲ ಗೊತ್ತಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬಂದಿಲ್ಲ ಅಂದ್ರೆ ನೀವು ಅಲ್ಲಿ ಕೂಡಕ್ಕಾಗ್ತಾ ಇಲ್ಲ, ನಾವ್ ಯಾರು ಇಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ಇವತ್ತು ನಾವೆಲ್ಲ ಇರೋದು. ಹಾಗಾಗಿ ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಬೇಕು. ಜೈ ಭೀಮ್, ಜೈ ಭೀಮ್, ಜೈ ಜೈ ಭೀಮ್. ವೇದಿಕೆ ಮೇಲೆ ಆಸೀನಿರುವ ನಮ್ಮ ಪಕ್ಷದ ಮುಖಂಡರು, ನಮ್ಮ ಪಕ್ಷದ ಅಧ್ಯಕ್ಷ ಆದಂತ ಉಪಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಇನ್ನೊಬ್ಬರು ಹಿರಿಯವರು ಸಚಿವರಾದಂತ ನಮ್ಮ ಪಕ್ಷದ ಮುಖಂಡರಾದಂತ ಎಚ್.ಕೆ. ಮುನಿಯಪ್ಪ ಸಾಹೇಬ್ರೆ, ಇನ್ನೊಬ್ರು ಹಿರಿಯರು ನಮ್ಮ ಪಕ್ಷದ ಮುಖಂಡರು ಮಂತ್ರಿಗಳು ಆದಂತ ಎಂ.ಬಿ. ಪಾಟೀಲ್ ಸಾಹೇಬ್ರೆ, ಇನ್ನೊಬ್ರು ಸಚಿವರಾದಂತ ಬೈಟಿ ಸುರೇಶ್ ಅವರೇ, ವೇದಿಕೆ ಮೇಲೆ ಆಸೀನಿರುವ ಎಲ್ಲ ನಮ್ಮ ಪಕ್ಷದ ಮುಖಂಡರು, ಇಲ್ಲಿದ್ದ ಆದ್ಮೇಲೆ ಮಾಧ್ಯಮ ಸ್ನೇಹಿತರೆ, ತಮಗೆಲ್ಲ ಗೊತ್ತೇ ಇದ್ದಂಗೆ ನಿನ್ನೆ ನಮ್ಮ ನಾಯಕರಾದಂತ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಬಿಡದಿಯಲ್ಲಿ ಕಾರ್ಯಕ್ರಮನ ಚಾಲನೆಯನ್ನ ಮಾಡಿದ್ರು. ಇವತ್ತು ರಾಮನಗರಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮ ಯಾವ ಹಮ್ಮಿಕೊಂಡಿದ್ರು ತಮಗೆಲ್ಲ ಗೊತ್ತಿರೋದೇ ವಿಚಾರ. ಬಿಜೆಪಿ ಅವರೇನು ಇವತ್ತಿಂದ ಬಿಜೆಪಿ ಹಾಗೂ ಜೆಡಿಎಸ್ ಅವರು ಇವತ್ತಿಂದ ಪಾದಯಾತ್ರೆನ ಹಮ್ಮಿಕೊಂಡಿದ್ದಾರೆ. ಯಾವ ಕಾರಣಕ್ಕೆ ಅವರು ಪಾದಯಾತ್ರೆನ ಹಮ್ಮಿಕೊಂಡಿದ್ದಾರೆ, ಏನಿಗೆ ಪಾದಯಾತ್ರೆನ ಹಮ್ಮಿಕೊಂಡಿದ್ದಾರೆ, ಈ ಒಂದಿನ ಮುಂಚೆ ಜನಗಳು ಮಧ್ಯದಲ್ಲಿ ಹೋಗಿ ಅವ್ರು ಇಲ್ಲಿ ಬರುವಾಗ ರಾಮನಗರಲ್ಲಿ ಅವ್ರನ್ನ ಪ್ರಶ್ನೆಗಳು ಕೇಳಬೇಕಾಗ್ತದೆ. ಸರ್, ಯಾವ ಕಾರಣಕ್ಕೆ ತಾವು ಪಾದಯಾತ್ರೆನ ಹಮ್ಮಿಕೊಂಡಿದ್ದೀರಿ ಅಂತ ತಾವು ಪ್ರಶ್ನೆಯನ್ನ ಕೇಳಬೇಕಂತ ಈ ಕಾರ್ಯಕ್ರಮನ ಹಮ್ಮಿಕೊಂಡಿರೋರು. ತಮಗೆಲ್ಲ ಗೊತ್ತಿದ್ದಂಗೆ ಬಿಜೆಪಿ ಅವರು ಈ ವಾಲ್ಮೀಕಿ ಸಮಯದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಪ್ರಯತ್ನ ಮಾಡಿದ್ರು, ಏನಾರ ಮಾಡಿ ಸರ್ಕಾರಕ್ಕೆ ಕೆಟ್ಟ ಹೆಸರನ್ನ ತರಬೇಕಂತ. ಅವ್ರಿಗೆ ಅದು ಸಾಧ್ಯ ಆಗಿಲ್ಲ. ಏನಿಗೆ ತಮಗೆಲ್ಲ ಗೊತ್ತಿದ್ದಂಗೆ 187 ಕೋಟಿನಲ್ಲಿ ಬರೇ 89 ಕೋಟಿ ಅವರು ಕ್ಯಾಶ್ ಮಾಡಕ್ ಸಾಧ್ಯ ಆಯಿತು. 100 ಕೋಟಿಯನ್ನ ಕ್ಯಾಶ್ ಮಾಡಕ್ ಸಾಧ್ಯ ಆಗಿಲ್ಲ. ಎಲ್ಲ ಅದು ರಿಕವರಿ ಆಗಿದೆ. 36 ಕೋಟಿಯನ್ನ ರಿಕವರಿ ಆಗಿದೆ, 16 ಕೆಜಿ ಚಿನ್ನ ರಿಕವರಿ ಆಗಿದೆ, ಒಂದು ಫರಾರಿ ಕಾರನ್ನ ರಿಕವರಿ ಆಗಿ ಮಿಕ್ಕಿದ ದುಡ್ಡನ್ನ ಏನ್ ಆಂಧ್ರ ಬ್ಯಾಂಕ್ ಅಲ್ಲಿ ಇತ್ತು ಅದು ಫೀಸ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಅದೆಲ್ಲ ಗೊತ್ತಿರೋ ವಿಚಾರದಲ್ಲಿ ಏನು ಮಾಡಕ್ ಸಾಧ್ಯ ಆಗಲ್ಲ ಅಂತ ಇನ್ನೊಂದು ಹಗರಣ ಎತ್ಕೊಂಡ್ರು. ಮೂರು ಹಗರಣ ಮನೆಯ ಮುಖ್ಯಮಂತ್ರಿಗಳನ್ನ ಏನಾರ ಮಾಡಿ ಅವ್ರನ್ನ ಕೆಟ್ಟ ಹೆಸರು ತರಬೇಕು. ಏನಂದ್ರೆ 40 ವರ್ಷ ಇತಿಹಾಸದಲ್ಲಿ ಮನೆಯ ಮುಖ್ಯಮಂತ್ರಿಗೆ ಒಂದು ಕಪ್ಪು ಚುಪ್ಪೆ ಇಲ್ಲ. ಅವ್ರನ್ನ ಏನಾರ ಮಾಡಿ ಒಂದು ಕೆಟ್ಟ ಹೆಸರನ್ನ ತರಬೇಕಂತ ಈಗ ಮೂಢ ಹೆಸರಲ್ಲಿ ಈಗ ಪಾದಯಾತ್ರೆನ ಹಮ್ಮಿಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿದ್ದಂಗೆ ಮೂಡಾದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳದ್ದು ಏನೇನೂ ಪಾತ್ರ ಇಲ್ಲ. 1935 ಲಿಂಗಯ್ಯ ಅಂತ ಹೇಳ್ಬಿಟ್ಟು ಡಿ.ಸಿ ಆಕ್ಷನ್ ಅಲ್ಲಿ ₹1 ಲ್ಯಾಂಡ್ ಅನ್ನ ಕೊಂಡ್ಕೊಂತಾರೆ. 3 ಎಕರೆ 14 ಗುಂಟೆ. ಯಾವಾಗ ಸ್ವಾತಂತ್ರ್ಯ ಬರೋದು ಮುಂಚೆ, ಅದು 1935 1935 ಆಕ್ಷನ್ ಅಲ್ಲಿ ಕೊಂಡ್ಕೊಳ್ಳೋದು. ಆ ಕೊಂಡ್ಕೊಂಡು ಏನಾಗ್ತದೆ, ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ 2004 ಅವ್ರು 3 ಜನ ಮಕ್ಕಳು ಇರ್ತಾರೆ. ಆ 3 ಜನ ಮಕ್ಕಳಲ್ಲಿ ಒಬ್ಬ ದೇವರಾಜ್ ಅಂತ ಇರ್ತಾರೆ, ಅವ್ರ ಮಗ, ಕೊನೆ 3ನೇ ಮಗ. ಅವ್ರ ಪಾಲಿಗೆ 3 ಎಕರೆ 14 ಗುಂಟೆ ಜಾಗ ಅವ್ರ ಪಾಲಿಗೆ ಹೋಗ್ತದೆ. ದೇವರಾಜ್ ಅಂತ ಅವ್ರ ಪಾಲಿಗೆ 3 ಗುಂಟೆ 14 ಎಕರೆ ಜಾಗ ಹೋಗ್ತದೆ. ಅದು 3 ಎಕರೆ 14 ಗುಂಟೆ ತಗೊಂಡು ಡಿನೋಟಿಫೈ ಮಾಡ್ಕೊಂಡು 2010 ಮಲ್ಲಿಕಾರ್ಜುನ ಅಂತ ಮನೆ ಮುಖ್ಯಮಂತ್ರಿ ಬಾಮಂಗೆ ಮಲ್ಲಿಕಾರ್ಜುನ ಅವ್ರಿಗೆ ಕೊಡ್ತಾರೆ. 3 ಎಕರೆ 14 ಗುಂಟೆ 2010 ಕೊಡ್ತಾರೆ. ಡಿನೋಟಿಫೈ ಆಗಿ ಎಲ್ಲ ಆಗಿ 2021 ಯೂತ್ ಏನ್ ಮಾಡ್ತಾರೆ, 2017 ಈ 3 ಎಕರೆ 14 ಗುಂಟೆ ಜನಕ್ಕೆ ಏನ್ ಮಾಡ್ತಾರೆ, ಲೇಔಟ್ ಮಾಡಿಬಿಟ್ಟು ಬೇರೆಯವ್ರನ್ನ ಸೈಡ್ ಅನ್ನ ಹಂಚ್ಬಿಡ್ತಾರೆ ವಿಡಿಯೋ ಮೂಡೋದವರು. ಅದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು ಧರ್ಮಪತ್ನಿಯವರು ವಿಡಿಯೋಗೆ ಪತ್ರ ಬರೀತಾರೆ. ಸರ್, ಈ ತರ ನೀವು ನಮ್ಮ ಜಾಗದಲ್ಲಿ ಸೈಡ್ ಹಂಚ್ಬಿಟ್ಟಿದ್ದೀರಾ, ಈ ನಮ್ಮ ಜಾಗ ನಮ್ಮ ಪರಿಹಾರನೂ ಸಿಕ್ಕಿಲ್ಲ, ಆಲ್ಟರ್ನೇಟಿವ್ ಸಿಕ್ಕಿಲ್ಲ ಅಂತ. ಅದು ಹಂಗೆ ಪೆಂಡಿಂಗ್ ಇದ್ದು 2022 ಬಿಜೆಪಿ ಸರ್ಕಾರ ನಮ್ಮ ಸರ್ಕಾರದಲ್ಲಿಲ್ಲ, ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರಲ್ಲ, ಮನೆ ಬಿಜೆಪಿ ಸರ್ಕಾರದಲ್ಲೇ ತೀರ್ಮಾನ ತಗೊಂಡು ಇಲ್ಲ ಇವ್ರಿಗೆ ಅನ್ಯಾಯ ಆಗಿದೆ, ಇವ್ರು ಸೈಟ್ಗಳು ಕೊಡ್ಬೇಕಂತ ಹೇಳ್ಬಿಟ್ಟು ಅಲ್ಲಿ ಸೈಟ್ ಅನ್ನ ವಿಜಯನಗರಲ್ಲಿ 14 ಸೈಟ್ ಅನ್ನ ಕೊಡ್ತಾರೆ. ಯಾವಾಗ 2022 ಅವಾಗ ಸರ್ಕಾರ ಯಾರ್ದಿತ್ತು,
ಬಿಜೆಪಿ ಸರ್ಕಾರ ಇತ್ತು. ಬಿಜೆಪಿ ಸರ್ಕಾರದಲ್ಲೇ 14 ಲಕ್ಷ ಕೊಡ್ತಾರೆ. ಬರೀ ಇವ್ರು ಮಾತ್ರ ಅಲ್ಲ, ಎಲ್ಲ ಟೋಟಲ್ 125 ಸರ್, 125 ಸೈಟ್ಗಳು ಎಲ್ಲರಿಗೂ ಯಾರ್ಯಾರಿಗೆ ಈ ತರ ಅನ್ಯಾಯ ಆಗ್ತದೆ ಅವ್ರಿಗೆಲ್ಲರಿಗೂ 125 ಸೈಟ್ ಅಲ್ಲಿ 14 ಲಕ್ಷ ಸೈಟ್ ಮಾತ್ರ ಮನೆ ಮುಖ್ಯಮಂತ್ರಿ ಧರ್ಮಪತ್ನಿ ಅವರಿಗೆ 14 ಲಕ್ಷ ಸೈಟ್ ಕೊಡ್ತಾರೆ. ಇದರ ಮುಖ್ಯಮಂತ್ರಿಗಳ ಪಾತ್ರ ಏನಿದೆ? ಇವ್ರು ಬೇಕಂತಾನೆ ಏನಕ್ಕಂದ್ರೆ ಇವ್ರಿಗೆಲ್ಲ ಗೊತ್ತೇ ಇದ್ದಂಗೆ ನಿಮ್ಮ ಸರ್ಕಾರದಲ್ಲಿ 1 ವರ್ಷ ನಮ್ಮ ಸರ್ಕಾರ ಬಂದು ಬಡವ್ರ ಪರ ನಾವು ಕಾರ್ಯಕ್ರಮ ಮಾಡ್ಕೊಂಡಿರೋದು ಇವ್ರಿಗೆ ಸಹಿಸಕ್ಕೆ ಆಗ್ತಾ ಇಲ್ಲ. ನಮಗೆಲ್ಲ ಗೊತ್ತೇ ಇದ್ದಂಗೆ ನಾವು ಸರ್ಕಾರ ಎಲೆಕ್ಷನ್ ಚುನಾವಣೆ ಟೈಮಲ್ಲಿ ಒಂದು 5 ಗ್ಯಾರಂಟಿಯನ್ನ ನಾವು ಘೋಷಣೆ ಮಾಡಿದ್ವಿ. ವಿರೋಧ ಪಕ್ಷದವರು ಇಲ್ಲ ಈ ಗ್ಯಾರಂಟಿಯನ್ನ ಬರೇ ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಕೊಡಕ್ಕೆ ಇವ್ರು ಸಾಧ್ಯ ಆಗಲ್ಲ, ಬರೇ ಇವ್ರು ರಾಜಕೀಯ ಭಾಷಣ ಮಾಡಿದ್ರೆ ಕೊಡಕ್ಕೆ ಸಾಧ್ಯ ಆಗಲ್ಲ ಅದು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸೇರಿ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನ ಲಾಭವನ್ನ ಮಾಡಿದ್ರು. ಆ ಮಾಡಿದ ಕಾರಣಕ್ಕೆ ಬಿಜೆಪಿ ಅವರು ಸಹಿಸಕ್ ಸಾಧ್ಯ ಆಗ್ತಾ ಇಲ್ಲ. ನಾವು ನಿರೀಕ್ಷೆ ಇಟ್ಟಿದ್ವಿ 2000 ಮೊನ್ನೆ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಸೀಟ್ ಬರ್ತದಂತ ನಾವು ನಿರೀಕ್ಷೆ ಇಟ್ಟಿದ್ವಿ. ನಾವು ಕನಿಷ್ಠ 17ರಿಂದ 18 ನಮಗೆ ಪಾರ್ಲಿಮೆಂಟ್ ಸೀಟ್ ಬರ್ತದಂತ ನಾವು ನಿರೀಕ್ಷೆ ಇಟ್ಟಿದ್ವಿ. ನಿರೀಕ್ಷೆ ತಕ್ಕಂಗೆ ಬರೇ ನಿರೀಕ್ಷೆ ತಕ್ಕಂಗೆ ನಮ್ಗೆ ಬಂದಿಲ್ಲ. ಬರೇ 9 ಸೀಟನ್ನ ಗೆಲ್ತು. 2019 ಚುನಾವಣೆಯಲ್ಲಿ ಇಂದ ಜಾಸ್ತಿ ನಾವು 10% ಮತನ ಜಾಸ್ತಿ ತಗೊಂಡು, ನಂಬರ್ ಸಂಖ್ಯೆ ಕಡಿಮೆ ಆಗಿರ್ಬೋದು, 10% ಎಲ್ಲ ಜಾಸ್ತಿ ತಗೊಂಡಿವಿ. ಚುನಾವಣೆ ಆದ್ಮೇಲೆ ಬಹಳ ಜನ ಬಂದು ಮನೆ ಮುಖ್ಯಮಂತ್ರಿಗಳಿದ್ದಾವ ಬಂದು ಹೇಳಿದ್ರು, ಇಲ್ಲ ಸರ್ ನೀವು ಗ್ಯಾರಂಟಿ ಕೊಟ್ಟಿದ್ರು, ಏನು ಉಪಯೋಗ ಆಗಲಿಲ್ಲ, ಜನ ಮತವನ್ನ ಕೊಟ್ಟಿಲ್ಲ, ದಯಮಾಡಿ ಈ ಗ್ಯಾರಂಟಿಯನ್ನ ರದ್ದು ಮಾಡಿ ಅಂದಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಮಾತಾಡಿದ್ರು, ನಾವು ರಾಜಕೀಯ ಲಾಭಕ್ಕೋಸ್ಕರ ಇದು ಗ್ಯಾರಂಟಿಯನ್ನ ಕೊಟ್ಟಿಲ್ಲ, ಬಡವರು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಕಾರಣ ನಾವು ಕೊಟ್ಟಿರೋದು. ಇದು ಯಾವ ಕಾರಣಕ್ಕೂ ಈ ಗ್ಯಾರಂಟಿಯನ್ನು ರದ್ದು ಮಾಡಕ್ಕೆ ಸಾಧ್ಯ ಆಗಲ್ಲ ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ರು. ನಾವು ರಾಜಕೀಯ ಲಾಭಕ್ಕೆ ಕೊಟ್ಟಿಲ್ಲ, ಜನಗಳು ಒಳ್ಳೇದಾಗಿ ಅಂತ. ಇದೆಲ್ಲ ನೋಡ್ತಾ ಅವ್ರಿಗೆ ಸಹಿಸಕ್ಕೆ ಸಾಧ್ಯ ಆಗಿಲ್ಲ. ಅದ್ರ ಜೊತೆಲಿ ನಮಗೆಲ್ಲ ಗೊತ್ತಿದ್ದಂಗೆ ಚುನಾವಣೆ ಟೈಮಲ್ಲಿ 5 ಗ್ಯಾರಂಟಿನ ನಾವು ಘೋಷಣೆ ಮಾಡಿದ್ರಿಂದ 5 ಗ್ಯಾರಂಟಿನ ಕೊಟ್ಟಿದ್ದೀವಿ. ಅದ್ರ ಜೊತೆ 6ನೇ ಗ್ಯಾರಂಟಿ ಅಂತ ಹೇಳ್ತೀವಿ. 6ನೇ ಗ್ಯಾರಂಟಿ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿಲ್ಲ, ಬಡವ್ರ ಮನೆ ಕೊಡ್ತೀವಿ ಅಂತ. 2016ರಲ್ಲಿ 17ರಲ್ಲಿ 18ರಲ್ಲಿ ಹಿಂದಿನ ಸರ್ಕಾರದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು. ಯಾವಾಗ? ಹಿಂದಿನ ಸರ್ಕಾರದಲ್ಲಿ. ನಮ್ಮ ಸರ್ಕಾರ ಇರುವಾಗ ಹಿಂದಿನ ಸರ್ಕಾರದಲ್ಲಿ 1,80,253 ಮನೆಗಳು. ಅದೇ ತರ ರಾಜೀವ್ ಗಾಂಧಿ ಸ್ಕೀಮ್ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ಅಲ್ಲಿ 53,830 ಮನೆಗಳು ಸ್ಯಾಂಕ್ಷನ್ ಮಾಡಿದ್ರು. ಒಟ್ಟಾಗಿ 2,30,000 ಮನೆಗಳು ಸ್ಯಾಂಕ್ಷನ್ ಮಾಡಿದ್ಬಿಟ್ಟು ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಬಿಜೆಪಿ ಸರ್ಕಾರ ಬಂತು. ಅವ್ರ ಅವಧಿಯಲ್ಲಿ ಒಂದ್ ಮನೆನೂ ಕೊಡಕ್ ಸಾಧ್ಯ ಆಗಲಿಲ್ಲ, ಒಂದ್ ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ. ಅವ್ರೇನಾರ ಬಿಜೆಪಿ ಅವರು ಒಂದ್ ಮನೆ ಏನಾರ ಕೊಟ್ಟಿದ್ದೀನಿ 5 ವರ್ಷ ಅವಧಿದಲ್ಲಿ ಅಂತಂದ್ರೆ ರಾಜಕೀಯದಿಂದ ಇವತ್ತು ಅಧ್ಯಕ್ಷ ಮುಂದೆ ನಾನು ಮಾತು ಕೊಡ್ತೀನಿ, ನಾನು ಇವತ್ತೇ ರಾಜಕೀಯದಿಂದ ನಿರ್ವಹಿತಗೊಂಡಿದ್ದೀನಿ. ಸವಾಲ್ ನನಗಿದು. ಪಾದಯಾತ್ರೆ ಬರ್ತಾವ್ರನ್ನ ನನಗೆ ಕೇಳ್ಬೇಕು, ಅವ್ರನ್ನ ಈ ಪಾದಯಾತ್ರೆ ಹೊರಟವ್ರನ್ನ ಬರ್ತಾವ್ತಾನೆ ಅವ್ರಿಗೆ ಕೇಳಿ. ಜಮೀರ್ ಅಹಮದ್ ಖಾನ್ ವಸತಿ ಮಂತ್ರಿಗಳು ನೇರವಾಗಿ ಸವಾಲನ್ನು ಹಾಕಿದ್ದಾರೆ. ಅವ್ರ ಅವಧಿಯಲ್ಲಿ ಒಂದ್ ಮನೆ ಏನಾರು ಕೊಟ್ರೆ ಇವತ್ತೇ ರಾಜಕೀಯದಿಂದ ನಾನು ನಿರ್ವಹಿತಗೊಂಡಿದ್ದೀನಿ. ನನ್ನ ಸವಾಲಿದೆ. ಒಂದ್ ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಏನಿದೆ? ಒಂದ್ ಮನೆನೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರ ಇಲ್ಲ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ಕೊಡ್ತಾರೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಂದ 1,20,000 ಜನರಲ್ ಕೊಡ್ತೀವಿ. SC ST ಇದ್ರೆ 2 ಲಕ್ಷ, ಅವರೇ ತಗೊಂಡ್ರೆ 3 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದ 1.5 ಲಕ್ಷ, ರಾಜ್ಯ ಸರ್ಕಾರದ 1.5 ಲಕ್ಷ ಅಂದ್ರೆ 3 ಲಕ್ಷ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ಹೋದ್ರೆ 4.5 ಲಕ್ಷ ಬಡವರು ಕೊಡ್ಬೇಕಾಗ್ತದೆ. ಎಲ್ಲಿಂದ ಕೊಡಕ್ ಸಾಧ್ಯ? 10 ವರ್ಷದಿಂದ ಮನೆ ಕೊಡಕ್ ಸಾಧ್ಯ ಆಗಿಲ್ಲ. ಟೋಟಲ್ ಬೆನಿಫಿಷರಿ ಕೊಡ್ಬೇಕಾಗಿರೋದು ಪೇಮೆಂಟ್ 7,460 ಕೋಟಿ ಕೊಡ್ಬೇಕಾಗಿರೋದು. ಎಷ್ಟು? ಒಟ್ಟಾಗೆ 2,30,000 ಮನೆಗಳಿಗೆ 8 ವರ್ಷದಲ್ಲಿ ಬರೇ ಬೆನಿಫಿಷರಿ ಪೇಮೆಂಟ್ ಕೊಟ್ಟಿರೋದು 310 ಕೋಟಿ ರೂಪಾಯಿ ಬರೇ ಕೊಟ್ಟಿದ್ದಾರೆ. ಅಂದ್ರೆ ಯಾರು 5,000 ಕೊಟ್ಟವ್ರೆ, ಯಾರು 10,000 ಕೊಟ್ಟವ್ರೆ, 15,000 ಕೊಟ್ಟವ್ರೆ. ಆದ್ಮೇಲೆ ಯಾರು ಕೊಡಕ್ಕೆ ಸಾಧ್ಯ ಆಗಿಲ್ಲ. ನಾನು ಮಂತ್ರಿ ಆದ್ಮೇಲೆ ನನ್ನ ಜವಾಬ್ದಾರಿ ಕೊಟ್ಟಾದ್ಮೇಲೆ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ನನ್ನ ಜವಾಬ್ದಾರಿ ಕೊಟ್ಟಾದ್ಮೇಲೆ ನಾನು ರಿವ್ಯೂ ಮೀಟಿಂಗ್ ಮಾಡಿ ತಿಳ್ಕೊಂಡು ಹೆಂಗೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರೋದು, ಹೆಂಗ್ ಮಾನ್ಯ ಉಪಮುಖ್ಯಮಂತ್ರಿ ಗಮನಕ್ಕೆ ತರೋದಿದ್ದು. ಈ ಗ್ಯಾರಂಟಿಗಳು 55,000 60,000 ಕೋಟಿ ಆಗ್ತದೆ. ಇದು ಅಡಿಷನಲ್ ಕೊಡ್ಬೇಕಾದ್ರೆ ಕನಿಷ್ಠ 9,000 ಕೋಟಿ ಆಗ್ತದೆ. ಜನ ಬೀದಿಯಲ್ಲಿದ್ದಾರಿಲ್ಲ, ಹೆಂಗ್ ಅವ್ರನ್ನ ಕೇಳೋದಂತ ಹೇಳ್ಬಿಟ್ಟು ನಾನು ಹೋಗಿ ಕೇಳಿದೆ, ಧೈರ್ಯ ಮಾಡಿ ಹೋಗಿ ಕೇಳಿದೆ. ಕೊಡ್ತಾರೋ ಇಲ್ಲ ಒಂದು
ಮಾತು ಇವ್ರಿಗೆ ಈ ತರ ಅಂತ ನಾನು ಎಲ್ಲ ತರ ರಿವ್ಯೂ ಮಾಡಿದ್ವಿ ಸರ್. ಈ ತರ 10 ವರ್ಷದಿಂದ ನಮ್ಮ ಹಿಂದಿನ ಸರ್ಕಾರದಲ್ಲಿ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದ್ಮೇಲೆ ಒಂದು ಮನೆ ಕೊಡೋದು ಸಾಧ್ಯ ಆಗಲಿಲ್ಲ ಬಿಜೆಪಿ ಸರ್ಕಾರದಲ್ಲಿ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಾದ್ಮೇಲೆ ಕೂತ್ಕೊಂಡು ಅವ್ರು ಏನು ಮೀಟಿಂಗ್ ಮಾಡಿ, ಇಲ್ಲ ಬಡವರು ಕಷ್ಟದಲ್ಲಿದ್ದಾರೆ, ಬಡವರು ಬೀದಿಯಲ್ಲಿದ್ದಾರೆ, ಅವ್ರ ಮನೆಗಳು ಕೊಡ್ಬೇಕಂತ ಜನವರಿಯಲ್ಲಿ ಕ್ಯಾಬಿನೆಟ್ ಅಲ್ಲಿ ತಂದು 500 ಕೋಟಿ ಅಪ್ರೂವ್ ಮಾಡಿದ ಕಾರಣಕ್ಕೆ 36,780 ಮನೆ ಫೆಬ್ರವರಿಯಲ್ಲಿ ಕೊಟ್ವಿ. ಬಿಜೆಪಿ ಅವ್ರ ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಏನಿಗೆ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ನಾವು ಚುನಾವಣೆ ಮಾತು ಕೊಟ್ಟಿರಲಿಲ್ಲ. ಬಡವ್ರ ಬಗ್ಗೆ ಅವ್ರು ಕಾಳಜಿ ಇಲ್ಲ. ಕುಮಾರಸ್ವಾಮಿ ಅವರು 1 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅವ್ರು ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಅವ್ರು ಕೊಟ್ಟಿಲ್ಲ. ಬಡವ್ರ ಬಗ್ಗೆ ಕಾಳಜಿ ಇದ್ದ ಕಾರಣಕ್ಕೆ ನಾವು 36,000 ಮನೆ ಕೊಟ್ಟಿದ್ದೀವಿ. ಬರೋ ತಿಂಗಳಲ್ಲಿ ಕೊನೆಯಲ್ಲಿ ಇನ್ನ 38,000 ಮನೆಗಳು ಕೊಡ್ತಾ ಇದ್ದೀವಿ. ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಂಡು ಕೇಳಿ ಬಂದ್ರೆ ಪ್ರಶ್ನೆ ಕೇಳ್ಬೇಕು ನೀವು, ಏನಂತ ನೀವು ಹೊಟ್ಟಿದ್ರ. ಆಮೇಲೆ ಇವತ್ತೇನು ಮೂಢ ವಿಚಾರಕ್ಕೆ ಇವತ್ತು ಬಿಡದಿಯಿಂದ ಇಟ್ಬಿಟ್ಟು ಮೈಸೂರವರೆಗೂ ಪಾದಯಾತ್ರೆ ಮಾಡ್ಬೇಕಂತ JDS ಅವರು ಬಿಜೆಪಿ ಅವರು ಹೊರಟವ್ರೆ. ನಾನು ಬಿಜೆಪಿ JDS ಕೇಳ್ಕೊಳ್ಳೋದು, ಈಗ ತಮಗೆಲ್ಲ ಗೊತ್ತಿದ್ದಂಗೆ ಬಿಜೆಪಿನ ಯಾವತ್ತೂ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. 2008 110 ಸೀಟ್ ಗೆಲ್ಸ್ಕೊಟ್ರು. ಅದು 110 ಸೀಟ್ ಬರೋ ಕಾರಣ ಯಾರು? ಬಿಜೆಪಿ ಕರ್ನಾಟಕದ ಬೇರೆ ಕಾರಣ ಯಾರು? ಇದೇ ಕುಮಾರಸ್ವಾಮಿ ಅವರು 2020 ಅಂತ ಮ್ಯಾಚ್ 2020 ಅಂತ ಫಿಕ್ಸ್ ಮಾಡಿ 20 ತಿಂಗಳು ಮುಖ್ಯಮಂತ್ರಿ ಆಗಿದ್ರು. 20 ತಿಂಗಳು ಆದ್ಮೇಲೆ ಮನೆ ಯಡಿಯೂರಪ್ಪ ಬಿಟ್ಕೊಡ್ಬೇಕಾಗಿತ್ತು. ಅವಾಗ ನಾನು ಜನತಾದಳಲ್ಲಿದ್ದೆ. ಅವಾಗ ಕುಮಾರಸ್ವಾಮಿ ಕೇಳಿದೆ, ಸುರೇಶ್ ಸರ್, ನಾನು ಸರ್ ನೀವು ಮಾತು ಕೊಟ್ಟಿದ್ದೀರಾ 20 ತಿಂಗಳು ತಾವು ಮುಖ್ಯಮಂತ್ರಿ ಆಗಿದ್ದೀರಾ, ಆಗ ಮಾತು ಕೊಟ್ಟು 20 ತಿಂಗಳು ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ಮಾಡಿದ್ದೀರಾ, ಈಗ ದಯಮಾಡಿ ಅವ್ರನ್ನ ಬಿಟ್ಕೊಡಿ ಅಂತ ಓಪನ್ ಆಗಿ CLP ಮೀಟಿಂಗ್ ಅಲ್ಲಿ ಮುಸಲ್ಮಾನ್ ಆಗಿ ಹೇಳ್ತಾ ಇದೀನಿ. ಮಾತು ಕೊಟ್ರೆ ಮಾತು ತಕ್ಕಂಗೆ ನಡ್ಕೊಳ್ಳಿ ಸರ್, ಬಿಟ್ಕೊಡಿ ಅಂದ್ರೆ ಬಿಟ್ಕೊಟ್ಟಿಲ್ಲ. ಆ ಸಿಬ್ಬಂದಿ ಈ ರಾಜ್ಯದಲ್ಲಿ ಒಂದು ಚರ್ಚೆ ನಡೆದಿತ್ತು. ಏನಂತ, ಇಲ್ಲ ಇವ್ರಿಗೆ ಅನ್ಯಾಯ ಆಗಿದೆ, ಇವ್ರಿಗೆ ಮೋಸ ಆಗಿದೆ, ಇವ್ರು ಅಧಿಕಾರ ಕೊಡ್ಬೇಕಂತ ಹೇಳ್ಬಿಟ್ಟು ಜನ ಏನ್ ಮಾಡಿದ್ರು, ಸಿಬ್ಬಂದಿ ಕೊಟ್ಟು ಮ್ಯಾಂಡೇಟ್ ಕೊಟ್ಟಿಲ್ಲ ಅವ್ರಿಗೆ. ಬರೇ 110 ಸೀಟ್ ಬಂತು. ಎಷ್ಟು ಬಂತು? ಜನ ನಿರೀಕ್ಷೆಟ್ಟಿದ್ದು ನಾವು ಜನತಾದಳ ನೋಡಾಗಿದೆ, ಕಾಂಗ್ರೆಸ್ ಸರ್ಕಾರ ಬಹಳ ಸತಿ ನೋಡಾಗಿದೆ, ಇವ್ರು ಎಲ್ಲಕ್ಕಿಂತ ಒಳ್ಳೆ ಕೆಲಸ ಮಾಡ್ತಾರೆ ಬಿಜೆಪಿ ಅವರು ಅಂತ ಹೇಳ್ಬಿಟ್ಟು ಜನ 110 ಸೀಟ್ ಗೆಲ್ಸರು. ಆಪರೇಷನ್ ಕಮಲ ಮಾಡಿ ಸರ್ಕಾರನ ರಕ್ಷಣೆ ಮಾಡಿದ್ರು. ಒಳ್ಳೆ ಸರ್ಕಾರ ಕೊಟ್ರ 2010 ನೋಡ್ಬಿಟ್ಟು ಮಿಸ್ಟರ್ ವಿಜೇಂದ್ರ ಅವರೇ ಒಟ್ಟಿದ್ರಲ್ಲ ಕುಮಾರಸ್ವಾಮಿನ ತಗೊಂಡು, ಕುಮಾರಸ್ವಾಮಿ ಬಲವಂತಾಗಿ ಹೋಗಿದ್ರು. ಅವ್ರಿಗೂ ಇಷ್ಟ ಇಲ್ಲ, ಮೂಡಾದಲ್ಲಿ ಏನಿಲ್ಲ ಅಂತ ಗೊತ್ತಿದೆ ಅವ್ರಿಗೆ ಬಲವಂತಾಗಿ ಸ್ಥಾನ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಜೊತೆದಲ್ಲಿ. ಅವರಿಂದ ಏನು ಮಾಡಕ್ ಸಾಧ್ಯ ಆಗಿಲ್ಲ. ಇದೇ ಮಿಸ್ಟರ್ ವಿಜೇಂದ್ರ ಅವರಿಗೆ ಕೇಳಕ್ ಬಯಸ್ತೀನಿ ನಾನು. ನಿಮ್ ಸರ್ಕಾರ ಇತ್ತು, ಜನ ಒಂದು ನಿರೀಕ್ಷೆಯಲ್ಲಿ 2008 ನಿಮ್ ಅಧಿಕಾರ ಕೊಟ್ಟಿದ್ರು. ಅಧಿಕಾರ ಕೊಡುವಾಗ ಇಡೀ ದೇಶ ತಗೊಳ್ಳಿ, ಯಾರು ಮುಖ್ಯಮಂತ್ರಿ ಆಗ್ಬಿಟ್ಟು ಯಾರಿಗೂ ಜೈಲಿಗೆ ಹೋಗಿಲ್ಲ. ಸನ್ಮಾನ್ಯ ಯಡಿಯೂರಪ್ಪ ಅವರು ಜೈಲಿಗೆ ಹೋಗಿದ್ದಾರೆ. ಒಂದು ಇತಿಹಾಸ ಇದೆ. ಅದಕ್ಕೆ ಬರೀ ಯಡಿಯೂರಪ್ಪ ಅವರು ಹೋಗಿಲ್ಲ, ಅವ್ರ ಜೊತೆ 9 ಜನ ಮಂತ್ರಿಗಳು ಸರ್, 9 ಜನ ಮಂತ್ರಿಗಳು ಜೈಲಿಗೆ ಹೋಗಿರೋದು. 9 ಜನ ಮಂತ್ರಿ ಜೈಲಿಗೆ ಹೋಗಿರೋದು. ಮನೆ ಯಡಿಯೂರಪ್ಪ ವಿಜೇಂದ್ರ ಅವರೇ ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಭ್ರಷ್ಟಾಚಾರ ನಡೆದಿರೋದು ನಿಮ್ ಕಾಲದಲ್ಲಿ, ಬಿಜೆಪಿ ಕಾಲದಲ್ಲಿ ನಡೆದಿರೋದು. ನಮ್ ಕಾಲದಲ್ಲಿ ಯಾವ ಭ್ರಷ್ಟಾಚಾರ ನಡೆದಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ಕುಮಾರಸ್ವಾಮಿ ಅವರು ಬಹಳ ಸತ್ಯ ಹರಿಶ್ಚಂದ್ರ ಮಾತಾಡ್ತಾರೆ ಸರ್. ತಾವು ನೆನ್ನೆ ಹೇಳಿದ್ದೀರಾ. ನಾನು ಕುಮಾರಸ್ವಾಮಿಗೆ ಮಾಧ್ಯಮ ಮುಖಾಂತರ ಜನಗಳ ಮುಂದೆ ರಾಮನಗರಲ್ಲಿ ಸವಾಲನ್ನ ಕೇಳಕ್ ಬಯಸ್ತಾ ಇದ್ದೀವಿ. ಬಹಳ ಕುಮಾರಸ್ವಾಮಿ ಅವ್ರನ್ನ ಬಹಳ ಹತ್ರದಲ್ಲಿ ನೋಡಿದ್ರು ನಾನು. 24 ಗಂಟೆಯಲ್ಲಿ 16 ಗಂಟೆ ನನ್ನ ಜೊತೆ ಇರೋ ನನ್ನ ಹೆಂಗ್ ಉಪಯೋಗಿಸ್ಕೊಂಡ್ರು ನಾನು ನಿಮ್ ಮುಂದೆ ಹೇಳಕ್ ಬಯಸಲ್ಲ. ನಾನು ಅದು ಕುಮಾರಸ್ವಾಮಿ ಏನಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಕುಮಾರಸ್ವಾಮಿಗೆ ಒಂದು ಸವಾಲನ್ನ ಕೇಳಕ್ ಬಯಸ್ತೀನಿ ನಾನು. ಇವತ್ತು ಕುಮಾರಸ್ವಾಮಿ ನಾನು ಬಹಳ ಸತ್ಯ ಹರಿಶ್ಚಂದ್ರ ಅಂತ ಮಾತಾಡ್ತಾರಿಲ್ಲ ಸ್ವಾಮಿ. ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಕುಮಾರಸ್ವಾಮಿ ಅವರು ಬಹಳ ಸತ್ಯ ಹರಿಶ್ಚಂದ್ರ ಅಂತ ಮಾತಾಡ್ತಾರೆ ಸರ್. ಇವತ್ತು ಕುಮಾರಸ್ವಾಮಿಗೆ ನಾನು ರಾಮನಗರಲ್ಲಿ ಒಂದು ಸವಾಲ್ ಸರ್. 2004 ಅವ್ರ ಅಫಿಡವಿಟ್ ಅಲ್ಲಿ ಕೊಟ್ಟಿರೋದು ಎಷ್ಟು ಘೋಷಣೆ ಮಾಡಿದ್ದಾರೆ. ಇವತ್ತು ಅಫಿಡವಿಟ್ 23 ಎಷ್ಟಿದೆ ಅಂತ ಅವ್ರು ಹೇಳ್ಬೇಕಾಗ್ತದೆ. 2004 ಇನ್ಕಮ್ ಟ್ಯಾಕ್ಸ್ ನಿಲ್ಪೇವೆ. ಇವತ್ತೆಷ್ಟಿದೆ? 1800 ಕೋಟಿ ತೋರಿಸ್ಕೊಂಡಿದೆ. ಕುಮಾರಸ್ವಾಮಿ ಅವರೇ, ಎಲ್ಲಿಂದ ಬಂತು ನೀವು ರೈತರ ಮಕ್ಕಳು? ಎಲ್ಲಿಂದ ಬಂತು ಸ್ವಾಮಿ? ಮಾತಾಡ್ರೆ ಡಿ ಕೆ ಶಿವಕುಮಾರ್, ಮಾತಾಡ್ರೆ ಸುರೇಶ್ ಅವರು. ನಿಮ್ಗೆ ಎಲ್ಲಿಂದ ಬಂತು ಸ್ವಾಮಿ? ಯಾರು ಕೊಟ್ಟರು ನಿಮ್ಗೆ ದುಡ್ಡು? ಎಲ್ಲಿಂದ ಬಂತು? 1800 ಕೋಟಿ ಇವತ್ತು ಡಿಕ್ಲೇರ್ ಮಾಡ್ಕೊಂಡಿದ್ದೀರಾ? ನಂದು ನೋಡಿ, ಆ ಕಾಲದಲ್ಲಿ ನಾನು ಏನ್ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಅಷ್ಟಿಗೆ ಇದೆ, ಒಂದ್ ಮನೆ ಬಿಟ್ಟು ಏನಿಲ್ಲ. ಕುಮಾರಸ್ವಾಮಿ ಅವರೇ,
ನೀವ್ ಏನೇನ್ ಮಾಡ್ಕೊಂಡಿದ್ದೀರಾ, ಹೆಂಗ್ ಇದ್ ಮಾಡ್ಕೊಂಡಿದ್ದೀರಾ ಎಲ್ಲಾನ ಚೆನ್ನಾಗಿ ಗೊತ್ತಿದೆ. ನೀ ಜನಗಳಿಗೆ ಉತ್ತರ ಕೊಡ್ಬೇಕಾಗ್ತದೆ. ಮಾತಾಡ್ರೆ ಡಿ ಕೆ ಶಿವಕುಮಾರ್, ಮಾತಾಡ್ರೆ ಡಿ ಕೆ ಶಿವಕುಮಾರ್. ಸ್ವಾಮಿ ನಿಮ್ದು ಹೇಳಿ ಮತ್ತೆ 1800 ಚಿಲ್ಲರೆ ಕೋಟಿ ಹೆಂಗ್ ಬಂದಿದೆ ನೀವ್ ಹೇಳ್ಬೇಕಾಗ್ತದೆ. ದಯಮಾಡಿ ಜನ ಇದೆಲ್ಲ ಅರ್ಥ ಮಾಡ್ಕೊಂಡು ಅವ್ರ ಬರೀ ನಾಟಕ, ಅವ್ರಿಗೆ ಸಹಿಸಕ್ ಸಾಧ್ಯ ಆಗ್ತಾ ಇಲ್ಲ, ಅವ್ರಿಗೆ ಸಹಿಸಕ್ ಸಾಧ್ಯ ಆಗ್ತಲ್ಲ. ಏನಾರ ಮಾಡಿ ಈ ಸರ್ಕಾರ ಬೀಳ್ಸ್ಬೇಕಂತಾರೆ. ಈ ಜನದಲ್ಲಿ ನಿಮ್ ಸರ್ಕಾರ ಇದು ಬೀಳ್ಸಕ್ ಸಾಧ್ಯ ಆಗಲ್ಲ ಕುಮಾರಸ್ವಾಮಿ ಅವ್ರಿಗೆ. ಅದೆಲ್ಲ ಹಳೆ ಆಟ ನಿಮ್ದು. ಈ ಆಟ ನಡೆಯಲ್ಲ. ಈಗ ಈ ಆಟ ನಡೆಯಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಅವರು ಬಹಳ ಬಿಗಿ ಆಗಿದ್ದಾರೆ. ಏನೇನು ಮಾಡೋದಾಗಿಲ್ಲ. ಅವ್ರು ಮಾತ್ರ ಅಲ್ಲ, ನಾವೆಲ್ಲ ಇದ್ದೀವಿ. ನಾವೆಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಜೊತೆವಿ. ಕರ್ನಾಟಕ ರಾಜ್ಯ ಜನತೆ ಅವ್ರ ಜೊತೆ ಇದ್ದಾರೆ. ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು. ಎಲ್ಲೋ ಒಂದ್ ಕಡೆ ನಾನು ಹೇಳಿದೆ, ಅದಕ್ಕಿಂತ ಮುಂಚೆ ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ, ನಾವು 18 ಸೀಟಿಂದ 20 ಸೀಟ್ ಗೆಲ್ತೀವಿ ಅಂತ. ನಾನು ಎಲ್ಲರಿಗಿಂತ ಬೇಜಾರಾಗಿದ್ದು ಯಾವ ಗೆಲ್ತೀವಿ ಅವ್ರು ಸೋತೀವಿ ಅಂತಲ್ಲ. ರಾಮನಗರಲ್ಲಿ ಡಿ ಕೆ ಸುರೇಶ್ ಅವರು ಸೋತಿದ್ದಲ್ಲಿ ಬಹಳ ನೋವಾಗಿದೆ. ನಾನು ಸೋತಂಗಾಯ್ತದು. ಏನಕ್ಕಂದ್ರೆ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವ್ರನ್ನ ಬಹಳ ಹತ್ರದಲ್ಲಿ ನಾನು ನೋಡಿದ್ದೀನಿ, ಬಹಳ ಹತ್ರದಲ್ಲಿ ನೋಡಿದ್ದೀನಿ. ನನ್ನ ಅನ್ಸಿಗೆ ಇಡೀ ದೇಶದಲ್ಲಿ ಯಾರನ್ನ MP ಹಗಲು ರಾತ್ರಿ ಯಾರನ್ನ ಕೆಲಸ ಮಾಡ್ತಾರೆ ಒಬ್ಬನೇ ವ್ಯಕ್ತಿ. ಇವತ್ತು ನಾವು ಏಕೆ ಮಾಡ್ಕೊಂಡಿದ್ದೀರಾ? ಎಲ್ಲಿದ್ದಾರೆ ಸ್ವಾಮಿ ಅವರು? ಎಲ್ಲಿದ್ದಾರೆ ನೋಡಕ್ ಸಾಧ್ಯನಾ? ಯಾವ್ದಾರ ಒಂದು ತಾಲೂಕಿಗೆ ಹೇಳ್ತಾ ಇದ್ರು, ಬಾಲಣ್ಣ ಪುಟ್ಟಣ್ಣ ಅವರು, ಬಹಳ ಜನ MLA ರಾಜಣ್ಣ ಅವರೆಲ್ಲ ಯಾವಾಗ ಹೇಳ್ತಾರೆ, ಸರ್ ಏನ್ ಸರ್ MP ಸರ್, ಅವ್ನಿಗೆ ಒಂದಿನ ರೆಸ್ಟ್ ಆದ್ರೂ ಬೇಡ ಸರ್, ಸಂಡೇ ಆದ್ರೂ ಅಧಿಕಾರಿಗಳು ಸಂಡೇ ಆದ್ರೂ ರೆಸ್ಟ್ ಮಾಡ್ತಾರೆ ಸರ್, ಪಾಪ ಇವನ್ಗೆ ಸಂಡೇನೂ ರೆಸ್ಟ್ ಇಲ್ಲ. ಯಾವ್ದಾರ ಒಂದು ತಾಲೂಕನ್ನ ಹಾಕೊಂಡು ಬೆಳಗಿಂದ ಸಂಜೆವರೆಗೂ 9 ಗಂಟೆ ಹೊಟ್ರೆ ರಾತ್ರಿ 9 ಗಂಟೆಗೆ ಮನೆಗೆ ಹೋಗ್ತಾರೆ ಸರ್, ನಮ್ಗೆಲ್ಲ ಕಾಟ ಕೊಡ್ತಾವ ಸರ್ ಅಂದ್ರು. ಅಂತ ಕೆಲಸ ಅವ್ರು ಮಾಡೋರ್ನ ತಾವು ಇವತ್ತು ಸೋಲ್ಸಿದ್ದೀರಾ. ಇವತ್ತು ಆಯ್ತು, ಆಯ್ಕೆ ಮಾಡ್ಕೊಂಡಿದ್ದೀರಾ. ಎಷ್ಟು ದಿನ ಎಷ್ಟು ಸತಿ ನೋಡಿದ್ರಪ್ಪ ಅವನ್ನ? ಎಷ್ಟು ಸತಿ ನೋಡಿದಿರಾ? ನೋಡಕ್ ಸಾಧ್ಯನಾ? ಏನಿದ್ರು ನಿಮ್ ಕಷ್ಟ ಸುಖಕ್ಕೆ ಬರೋರೆ ಡಿ ಕೆ ಸುರೇಶ್. ಇದೆಲ್ಲ ತಾವು ಅರ್ಥ ಮಾಡ್ಕೊಂಡು ಸಭೆಯಿಂದ ಕಾಣಲಿಕ್ಕೆ ಬಹಳ ಕಾತ್ರಿಂದ ನಮ್ಮ ನಾಯಕರಾದಂತ ಶಿವಕುಮಾರ್ ಸಾಹೇಬರ ಮಾತು ಕೇಳ್ಬೇಕಂತ ತಾವು ಕಾತ್ರಿಂದ ಕಾಕೆ. ಹಾಗಾಗಿ ಹೆಚ್ಚಾಗಿ ಮಾತಾಡೋಲ್ಲ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ಕೇಳ್ಕೊಂಡು, ನಾಳೆ ರಾಮನಗರದಲ್ಲಿ ಅವ್ರ ಅಡ್ಡ ಕೇಳ್ಬೇಕು. ನೀವು ಸುಮ್ಮನೆ ಸಭೆ ಆಯ್ತು, ಸಭೆ ಆದ ತಕ್ಷಣ ಹೋಗಿ ಮನೆಯಲ್ಲಿ ಊಟ ಮಾಡ್ಕೊಂಡು ಮಲ್ಕೊಳ್ಳೋದಿಲ್ಲ. ನಾಳೆ ಕೇಳ್ಬೇಕು ಅವ್ರನ್ನ ಬಂದು, ಯಾವ ಕಾರಣಕ್ಕೆ ನೀವು ಬಂದಿದ್ದೀರಾ, ಯಾವ ಕಾರಣಕ್ಕೆ ತಾವು ಪಾದಯಾತ್ರೆ ಮಾಡ್ತಾ ಇದ್ದೀರಾ, ಏನ್ ಸಿದ್ದರಾಮಯ್ಯ ಅವ್ರ ಪಾತ್ರ ಇದೆ ಅಂತ ಹೇಳಿ ಅಂತ ಹೇಳ್ಬಿಟ್ಟು ತಾವು ಅಡ್ಡ ಆಗ್ಬೇಕಂತ ಮಾತನ್ನ ಹೇಳಿ ನನಗೆ ಮಾತಾಡೋಕೆ ಅವಕಾಶ ಮಾಡಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಕೊನೆಯದಾಗಿ ಈಗ ನಮ್ಮ ನಾಯಕರು